ಏನಾದರೂ ನಿಮ್ಮ ಕಾರಲ್ಲಿ ಈ ಥರ ಎರರ್ ಲೈಟ್ ಬರ್ತಾ ಇದ್ರೆ ಅದಕ್ಕೇನು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ನೀವು ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಥರ ತೋರಿಸುತ್ತೆ. ಆ ಥರ ತೋರಿಸೋದು ಏನಂದರೆ ಟೈರಲ್ಲಿ ಏರ್ಗಳು ಕರೆಕ್ಟ್ ಆಗಿಲ್ಲ ಅಂತ ಅರ್ಥ, ಅಥವಾ ಯಾವುದೋ ಒಂದು ಟೈರು ಪಂಚರ್ ಕೂಡ ಆಗಿರುತ್ತೆ. ಸೊ ನೀವು ಅದನ್ನ ಚೆಕ್ ಮಾಡಿಕೊಂಡು ಪಂಚರ್ ಗಿಂಚರ್ ಇದ್ದರೆ ಪಂಚರ್ ತಿದ್ದಿಸ್ಬಿಟ್ಟು ಮತ್ತೆ ನಾರ್ಮಲ್ ಏರ್ ಇಡಿಸ್ಕೋಬೇಕು, ರೆಕಮೆಂಡೆಡ್ ಏರು. ನೀವು ಏರ್ ಇಡಿಸಾದ್ಮೇಲೂ ಕೂಡ ಆ ಚಿಹ್ನೆ ಹೋಗೋದಿಲ್ಲ. ಅದು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು ರೀಜನ್ ಲೆವೆಲು, ಬಟ್ ಇದರಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೆಟ್ಟಿಂಗ್ಸ್ ಅಂತ ಇಲ್ಲಿ ಓಕೆ ಮಾಡಿ, TPMS ರಿಸೆಟ್ ಅಂತ ಇದೆ ನೋಡಿ, ಅದಕ್ಕೆ ಹೋಗಬೇಕು. ಅದಕ್ಕೆ ಹೋಗ್ಬಿಟ್ಟು ಓಕೆ ಹೊಡೆದು ರೀಸೆಟ್ ಹೊಡಿಯೋಕ್ಕೆ ಓಕೆ ಹೊಡೆದ್ರೆ ಫುಲ್ ರೀಸೆಟ್ ಆಗುತ್ತೆ. ಇವಾಗ ನೋಡಿ ಅದು ಆಟೋಮೆಟಿಕ್ ಚಿಹ್ನೆ ತಾನಾಗಿ ಹೋಗುತ್ತೆ ಅಷ್ಟೇ. ನೆಕ್ಸ್ಟ್ ಟೈಮ್ ಏರ್ ಪ್ರೆಷರ್ ಏನಾದ್ರು ಕಮ್ಮಿ ಆದಾಗ ಅದೇ ಥರ ಬರುತ್ತೆ. ಅವಾಗ ನೀವು ಟೈರ್ಗಳನ್ನ ಚೆಕ್ ಮಾಡ್ಕೋಬೇಕು. ಯಾವುದಾದ್ರೂ ಪಂಚರ್ ಆಗಿರುತ್ತೆ ಇಲ್ಲ ಏರ್ಗಳು ಕಮ್ಮಿ ಆಗಿರುತ್ತೆ, ಅದ್ರ ಅಲರ್ಟ್ ಅದು. Thank you for watching.